ಈಗ ಜುಲೈ 4ನೇ ತಾರೀಕಿನಿಂದ ಸಿಂಹ ರಾಶಿಯಲ್ಲಿ ಶುಕ್ರನ ಸಂಚಾರ ಪ್ರಾರಂಭ ಆಗಿದೆ. ಈ ಸಂದರ್ಭದಲ್ಲಿ ಧನುರಾಶಿಯವರಿಗೆ ಹೇಗಿದೆ, ಧನುರಾಶಿಯವರ ಮೇಲೆ ಶುಕ್ರನ ಸಂಚಾರದ ಪ್ರಭಾವ ಹೇಗೆ ಉಂಟಾಗುತ್ತೆ ಎಂಬುದನ್ನು ನಾವೀಗ ತಿಳಿತಾ ಹೋಗೋಣ. ಪ್ರಿಯರಾದ ಧನುರಾಶಿಯವರೇ ಕೇಳಿಸಿಕೊಳ್ಳಿ. ಶುಕ್ರ ನಿಮ್ಮ 6ನೇ ಮನೆಯ ಜೊತೆಯಲ್ಲಿ ಲಾಭ ಸ್ಥಾನದ ಅಧಿಪತಿ ಕೂಡ ಆಗಿದ್ದಾನೆ. ಲಾಭದ ಒಡೆಯ ಅಂದರೆ ಅದು ಧನುರಾಶಿಯವರಿಗೆ ಶುಕ್ರ. ಅವನು ಈಗ ಸಿಂಹ ರಾಶಿಯಲ್ಲಿ ಸಂಚಾರವನ್ನು ಮಾಡುವಂತಹ ಸಮಯ. ಶುಕ್ರ 9ನೆಯ ಮನೆಯಲ್ಲಿ ಈಗ ಸಂಚಾರವನ್ನು ಮಾಡ್ತಾ ಇದ್ದಾನೆ. 9ನೆಯ ಮನೆಯ ಶುಕ್ರ ಸಂಚಾರ ಅತ್ಯಂತ ಅನುಕೂಲಕರವಾದ ಫಲಿತಾಂಶಗಳನ್ನೇ ನೀಡುತ್ತೆ. ಇದನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದು ಉತ್ತಮವಾದ ಮಾರ್ಗ ಎಂಬುದಾಗಿ ಪರಿಗಣಿಸಲಾಗಿದೆ. ಮತ್ತು ಲಾಭಾಧಿಪತಿ ಅದೃಷ್ಟದ ಮನೆಗೆ ಆಗಮಿಸಿರುವಂಥದ್ದು ಆರ್ಥಿಕ ಬೆಳವಣಿಗೆಗಳಿಗೆ ಅತ್ಯಂತ ಬೆಂಬಲವನ್ನು ಕೂಡ ನೀಡುತ್ತೆ. ಅಂದರೆ ನಿಮ್ಮ ಪ್ರಯತ್ನ ಮತ್ತು ಅದೃಷ್ಟ ಇವುಗಳ ಸಂಯೋಜನೆ ಉತ್ತಮ ಫಲಿತಾಂಶವನ್ನು ನೀಡ್ತಾ ಇದೆ ಅಂತ ಅರ್ಥ ಮಾಡಿಕೊಳ್ಬೇಕು. ಇಲ್ಲಿ ಈಗ ಶುಕ್ರ ಸಿಂಹದ ಮನೆಯಲ್ಲಿ ಕೇತುವಿನ ಜೊತೆಯಲ್ಲಿ ರವಿಯ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ವ್ಯಾಪಾರಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯಗಳಲ್ಲಿ ಶುಕ್ರ ಮಿಶ್ರವಾದ ಫಲಿತಾಂಶವನ್ನು ನೀಡ್ತಾನೆ. ಮತ್ತು ಉದ್ಯೋಗಕ್ಕೆ ಸಂಬಂಧಪಟ್ಟ ವಿಷಯಗಳಲ್ಲಿ ಶುಕ್ರ ಬಲವಾದ ಬೆಂಬಲವನ್ನು ನೀಡುವ ಸಾಧ್ಯತೆ ಇದೆ. ಉದ್ಯೋಗ ಬದಲಾವಣೆಯನ್ನು ಯಾರು ಈಗಾಗಲೇ ಹುಡುಕ್ತಾ ಇದ್ದಾರೆ, ಪ್ರಮೋಷನ್ಗೋಸ್ಕರ ಯಾರು ತುಂಬ ಪ್ರಯತ್ನವನ್ನು ಮಾಡ್ತಿದ್ದಾರೆ, ಅಥವಾ ಬೇರೆ ಕೆಲಸವನ್ನು ಯಾರು ಹುಡುಕ್ತಿದ್ದಾರೆ ಅವರಿಗೆ ಈಗ ಅವಕಾಶ ಚೆನ್ನಾಗಿದೆ. ಲಾಭಾಧಿಪತಿ ಅದೃಷ್ಟದಲ್ಲಿ ಇರೋದರಿಂದಾಗಿ ಅವರಿಗೆ ಅದೃಷ್ಟ ಬರುತ್ತೆ. ಅವರಿಗೆ ಉತ್ತಮವಾದ ಸಂಬಳ, ಈಗೇನು ಸಂಬಳ ಇದೆ ಅದಕ್ಕಿಂತ ಹೆಚ್ಚಿನ ಸಂಬಳ ಪಡೆಯುವಂತಹ ಅವಕಾಶವೂ ಕೂಡ ಇದೆ. ಆರ್ಥಿಕ ಸುಧಾರಣೆಗಳ ಜೊತೆಯಲ್ಲಿ ಕೌಟುಂಬಿಕ ವಿಷಯಗಳಲ್ಲಿ ಸಕಾರಾತ್ಮಕವಾದ ಫಲಿತಾಂಶವನ್ನು ಕೂಡ ಶುಕ್ರ ತಂದುಕೊಡ್ತಾನೆ. 12ನೆಯ ಮನೆಯ ಅಧಿಪತಿಯಾಗಿರುವಂತಹ ಕುಜ, ಅವನ ದೃಷ್ಟಿ ಶುಕ್ರನ ಮೇಲೆ ಇದೆ. ಕುಜ ಈಗ ವೃಷಭದಲ್ಲಿ ಇದ್ದು 4ನೆಯ ಮನೆಯಲ್ಲಿರುವಂತಹ ಶುಕ್ರನ ಸಂಚಾರವನ್ನು ನೋಡ್ತಾ ಇರೋದರಿಂದಾಗಿ ವಿದೇಶಿ ಸಂಪರ್ಕ ಮತ್ತು ಫಾರಿನ್ಗಳಿಂದ ಬರುವಂತಹ ಲಾಭಗಳು ಉತ್ತಮ ಫಲಿತಾಂಶವನ್ನು ನೀಡುತ್ತೆ. ಯಾರಿಗೆ? ಈ ಧನುರಾಶಿಯವರಿಗೆ. ಆದ್ದರಿಂದ ಸಿಂಹ ರಾಶಿಯಲ್ಲಿ ಯಾವ ಶುಕ್ರ ಸಂಚಾರ ಇದೆ ಇದು ಹೆಚ್ಚಿನ ರೀತಿಯಲ್ಲಿ ಒಳ್ಳೆಯ ಫಲಿತಾಂಶವನ್ನೇ ನೀಡ್ತಾ ಇದೆ. ದೂರದ ಪ್ರಯಾಣಗಳು ಪ್ರಯೋಜನಕಾರಿಯಾಗುವಂತಹ ಅವಕಾಶಗಳಿದೆ. ಆದರೆ ಪ್ರಯಾಣದ ಸಮಯದಲ್ಲಿ ಅವರು ದೇವರ ಸ್ಮರಣೆಯನ್ನು ಮಾಡಿದ್ರೆ ಮಾತ್ರ. ಪ್ರಯಾಣದಲ್ಲಿ ಅತ್ಯಂತ ಜಾಗರೂಕರಾಗಿ ಇರಬೇಕು. ಶುಕ್ರನ ಮೇಲೆ ರಾಹು ಮತ್ತು ಕೇತುವಿನ ಪ್ರಭಾವ ಬಹಳಷ್ಟು ಇದೆ. ಮಂಗಳನ ಪ್ರಭಾವ ಇದೆ. ಆದ್ದರಿಂದ ಸಣ್ಣ ಪುಟ್ಟ ಅವಘಡಗಳು ಆಗುತ್ತೆ. ಅದರಿಂದ ಇವರು ಮುನ್ನೆಚ್ಚರಿಕೆಯಿಂದ ದೇವರ ಸ್ಮರಣೆಯನ್ನು ಅಗ್ರತಃ ಪೃಷ್ಠತಶ್ಚೈವ ಪಾರ್ಶ್ವತಶ್ಚ ಮಹಾಬಲವು ಆಕರ್ಣ ಪೂರ್ಣಧನ್ವಾನೋ ರಕ್ಷಯತಾಂ ರಾಮಲಕ್ಷ್ಮಣೋ ಅಂತ ರಾಮ ಲಕ್ಷ್ಮಣರನ್ನು ಎಲ್ಲ ಕಡೆಯೂ ಕೂಡ ಆಸುಪಾಸಿನಲ್ಲಿ ಕರೆದುಕೊಂಡು ಹೋಗಲೇಬೇಕು. ಅವರನ್ನು ಬಿಟ್ಟು ಹೋದರೆ, ರಾಮಲಕ್ಷ್ಮಣರನ್ನು ನೀವು ಬಿಟ್ಟು ಹೋದರೆ ಅವಘಡಗಳು ಸಂಭವಿಸುತ್ತೆ. ಆದ್ದರಿಂದ ಮತ್ತು ಸರ್ಕಾರಿ ಕೆಲಸಗಳಲ್ಲಿ, ಉತ್ತಮ ಕೆಲಸಗಳಲ್ಲಿ ವಿನಮ್ರರಾಗಿ ಸೌಜನ್ಯವನ್ನು ಕಾಪಾಡಿಕೊಳ್ಳಬೇಕು. ಶುಭ ಸಂಭ್ರಮಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಅವಕಾಶಗಳು ಇವರಿಗೆ ತುಂಬ ಹೆಚ್ಚಾಗಿದೆ. ಧನುರಾಶಿಯವರಿಗೆ ಇದೆಲ್ಲವೂ ಕೂಡ ಶುಕ್ರನ ಸಂಚಾರದ ಫಲವಾಗಿದೆ. ವಾಸ್ತವವಾಗಿ ಧನುರಾಶಿಯವರಿಗೆ ಈಗ ಅರ್ಧಾಷ್ಟಮ ಶನಿ ದಶೆ ನಡೀತಾ ಇದೆ. ಚತುರ್ಥದಲ್ಲಿ ಶನಿ. ಇವರಿಗೆ ಗುರುವಿನ ಅನುಗ್ರಹ ಸಹಜವಾಗಿ ಇರುತ್ತೆ. ಅಷ್ಟಮ ಸ್ಥಾನದಲ್ಲಿ ಆ ಗುರು ಈಗ ಸಂಚಾರ. ಅಷ್ಟಮ ಸ್ಥಾನದ ಗುರು ಏನು ಹೆಚ್ಚಿನ ಗುರುಬಲವನ್ನು ಕೊಡದೇ ಇದ್ದರೂ ಕೂಡ ಧನುರಾಶಿಯವರಿಗೆ ಯಾವಾಗಲೂ ಕೂಡ ಗುರುವಿನ ಅನುಗ್ರಹ ಹೆಚ್ಚು ಇರೋದರಿಂದಾಗಿ ಇವರಿಗೆ ಶನಿಯ ತುಂಬ ಉಪದ್ರವ ಏನೂ ಇರೋದಿಲ್ಲ, ಎಷ್ಟೋ ಮಟ್ಟದಲ್ಲಿ ಕಡಿಮೆ ಆಗಿರುತ್ತೆ. ಮತ್ತು ವೃಷಭದಲ್ಲಿ ಅಂದರೆ
ಏಳನೆಯ ಮನೆಯಲ್ಲಿ ಕುಜನ ಸಂಚಾರ ಇರೋದರಿಂದಾಗಿ ಮಂಗಳ ಕಾರ್ಯಗಳಲ್ಲಿ ಸ್ವಲ್ಪ ಅಡಚಣೆಗಳು ಕೂಡ ಉಂಟಾಗುತ್ತೆ. ತೃತೀಯ ಸ್ಥಾನದಲ್ಲಿ ರಾಹು ಇರುವಂಥದ್ದು ಇವರಿಗೆ ಹೆಚ್ಚಿನ ಫಲಿತಾಂಶವನ್ನು ಕೂಡ ನೀಡುತ್ತೆ. ಅದೃಷ್ಟ ಸ್ಥಾನದಲ್ಲಿ ಕೇತು ಸಂಚಾರ ಇರೋದರಿಂದಾಗಿ ಅದು ಸ್ವಲ್ಪ ಹಿನ್ನಡೆಯನ್ನು ಉಂಟು ಮಾಡುತ್ತೆ. ಇದು ಧನುರಾಶಿಯವರ ಸಂಪೂರ್ಣವಾದ ಸದ್ಯದ ಫಲಿತಾಂಶಗಳು. ಧನುರಾಶಿಯವರು ಈ ಅರ್ಧಾಷ್ಟಮ ಶನಿದೋಷ ಪರಿಹಾರಕ್ಕೆ ಶುಕ್ರ ಕೇತುವಿನ ಸಂಯೋಗ ಆಗಬಾರ್ದು, ಅದು ಆಗಿದ್ದರ ಒಂದು ಸಮಸ್ಯೆಯ ಪರಿಹಾರಕ್ಕೆ ಮತ್ತು ಶುಕ್ರ ಕೇತುಗಳ ಜೊತೆಯಲ್ಲಿ ಕುಜನ ದೃಷ್ಟಿ ದೋಷದ ಪರಿಹಾರಕ್ಕೆ ನೀವು ಲಕ್ಷ್ಮೀನಾರಾಯಣ ದೇವರ ಆರಾಧನೆಯನ್ನು ಮಾಡಬೇಕು ಮತ್ತು ಗುರುರಾಯರ ಆರಾಧನೆಯನ್ನು ಕೂಡ ಮಾಡಬೇಕು. ನಾನಿಲ್ಲಿ ಒಂದು ಒಳ್ಳೆಯ ಉಪಾಯವನ್ನು ಹೇಳೋನಿದ್ದೀನಿ. ಆಗಸ್ಟ್ 30ನೇ ತಾರೀಕು ರಾಯರ ಆರಾಧನೆ ಇದೆ. ಅದಕ್ಕೂ ಮೊದಲು 48 ದಿವಸಗಳ ಕಾಲ ಅಖಂಡವಾಗಿ ರಾಯರ ಆರಾಧನೆಯನ್ನು ನಾವು ಮಾಡೋಣ. ರಾಯರ ಸೇವೆಯನ್ನು ಮಾಡಿದ್ರೆ ನಿಮಗೆ ಗೊತ್ತು ಎಷ್ಟು ಸುಲಭವಾಗಿ ನಮ್ಮ ಕೆಲಸಗಳು ನಡೆದು ಹೋಗುತ್ತವೆ ಅಂತ. ವಾಸ್ತವವಾಗಿ ನಮ್ಮ ಜಾತಕದಲ್ಲಿ ಅನೇಕ ಸಮಸ್ಯೆಗಳಿರುತ್ತೆ. ಆ ಸಮಸ್ಯೆಗಳನ್ನು ನಾವೊಮ್ಮೆ ಅರ್ಥ ಮಾಡಿಕೊಂಡು ಅದನ್ನು ಮನಸ್ಸಿನಲ್ಲಿ ತಂದುಕೊಂಡು ಅದನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ನಾವು ಪ್ರಯತ್ನವನ್ನು ಮಾಡಬೇಕು. ಸಮಸ್ಯೆ ಏನು ಬೇಕಾದ್ರೆ ಸಮಸ್ಯೆಗಳ ಕಡೆನೇ ನಾವು ಗಮನ ಹರಿಸದೆ ಹಾಗೆ ಪ್ರಯತ್ನವನ್ನು ಪಡ್ತಾ ಇದ್ದರೆ ಅದು ಸರಿ ಹೋಗಲ್ಲ. ನಾವು ಮೊದಲು ಏನು ನಮ್ಮ ಆರೋಗ್ಯ ಹಾಳಾಗಿದ್ದರೆ ದೇಹದಲ್ಲಿ ಏನು ಅನಾರೋಗ್ಯ ಬಂದಿದೆ ಅದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಚಿಕಿತ್ಸೆ ಕೊಡಬೇಕು. ಹಾಗೆಯೇ ನಮ್ಮ ಜಾತಕದಲ್ಲಿ ಎಲ್ಲಿ ಸಮಸ್ಯೆ ಇದೆ ಅದನ್ನು ಅರ್ಥ ಮಾಡಿಕೊಂಡು ಆ ದಾರಿಯಲ್ಲಿ ನಾವು ನೇರವಾಗಿ ಸಾಗಬೇಕು. ಅದಕ್ಕೋಸ್ಕರ ರಾಯರ ಆರಾಧನೆಯನ್ನು 48 ದಿವಸಗಳ ಕಾಲ ನಾವು ಒಂದು ಆಚರಿಸೋಣ. ಈಗ ಜುಲೈ 15ನೇ ತಾರೀಕು ಪ್ರಾರಂಭವಾದರೆ ಆಗಸ್ಟ್ 31ನೇ ತಾರೀಕಿನ ತನಕ 48 ದಿವಸಗಳ ಕಾಲ ಅವಿಚ್ಛಿನ್ನವಾಗಿ ಒಂದು ರಾಯರ ಆರಾಧನೆ, ಒಂದು ಮಂಡಲದ ಸೇವೆ ಆಗುತ್ತೆ ಇದು. ಇಂತಹ ಒಂದು ರಾಯರ ಆರಾಧನೆಯಲ್ಲಿ ನೀವು ಕೂಡ ಭಾಗಿಯಾಗಿ ಖಂಡಿತ ನಿಮಗೆ ಶ್ರೇಯಸ್ಸಾಗುತ್ತೆ. ಇಲ್ಲಿ ನಾವು ಪ್ರತ್ಯೇಕವಾಗಿ ಅಂದರೆ ನಿತ್ಯವೂ ಕೂಡ ನಾವು ಕೆಲವೊಂದನ್ನೆಲ್ಲ ಹೇಳ್ತೀವಿ, ಹೀಗೆ ಸೇವೆಯನ್ನು ಮಾಡಬೇಕು ಅಂತ. ಅದನ್ನು ನಿಮ್ಮಿಂದ ಅಪ್ಡೇಟ್ ಕೂಡ ತೊಗೊಳ್ತೀವಿ ಪ್ರತಿನಿತ್ಯ. ನೀವು ಇದನ್ನು ಮಾಡಿದ್ರಾ ಹೇಗೆ ಅಂತ. ಒಂದು ವೇಳೆ ನಿಮಗೆ ಅದು ಕಷ್ಟ ಆಗುತ್ತೆ ಅನ್ನೋದಿದ್ದರೆ ಅದಕ್ಕೆ ಬೇರೆ ಉಪಾಯವನ್ನು ಹೇಳ್ತೀವಿ. ಇಲ್ಲ ನಾವು ಇದರಲ್ಲಿ ಆಸಕ್ತಿಯನ್ನು ಹೊಂದಿ ನಾವು ರಾಯರ ಸೇವೆಯನ್ನು ಮಾಡಲಿಕ್ಕೆ ನಾವು ಉತ್ಸಾಹವನ್ನು ಹೊಂದಿತೀವಿ ಅಂತ ಆದರೆ ನೀವು ಅದರಲ್ಲಿ ಸೇರಿಕೊಳ್ಳಿ. ಬೆಳಿಗ್ಗೆಯಿಂದ ರಾತ್ರಿ ತನಕ ನಾವೇ ಎಲ್ಲವನ್ನು ಕೂಡ ಮಾರ್ಗದರ್ಶನ ಮಾಡಿಸ್ತಾ ಹೋಗ್ತೀವಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ರಾರಂಭವಾಗುವಂತಹ ಸೇವೆ ಅದು ರಾತ್ರಿಯ ತನಕ ನಡೆಯುತ್ತೆ. ಹಾಗೂ ಯಾವ ಯಾವ ಸಂದರ್ಭದಲ್ಲಿ ಏನೇನು ಮಾಡಬೇಕು ಅನ್ನೋದನ್ನು ಕೂಡ ನಾವು ಹೇಳ್ತೀವಿ. ಅದು 2 ರೀತಿಯಾದ ಸೇವೆಗಳಿಗೆ ಅವಕಾಶ ಇರುತ್ತೆ. ಹೆಚ್ಚಿನ ಮಾಹಿತಿಗೆ ನೀವು ವಾಟ್ಸಾಪ್ ಮೂಲಕ ನಮ್ಮನ್ನು ಸಂಪರ್ಕ ಮಾಡಿ. ಈ ರಾಯರ ಸೇವೆಯಲ್ಲಿ ಯಾರು ಭಾಗವಹಿಸ್ತಾರೋ ನಾವು ಒಮ್ಮೆ ಅವರ ಜಾತಕವನ್ನು ಕೂಡ ನೋಡಿ ಏನು ಸಮಸ್ಯೆ ಇದೆ, ಯಾವ ರೀತಿಯಲ್ಲಿ ಅವರು ಪರಿಹಾರ ಮಾಡಿಕೊಳ್ಬೇಕು, 48 ದಿವಸಗಳ ಕಾಲ ಹೇಗೆ ಅವರ ಸೇವೆಯಲ್ಲಿ ಭಾಗವಹಿಸಬೇಕು ಅನ್ನೋದನ್ನು ನಾವು ಮಾರ್ಗದರ್ಶನ ಮಾಡಿರ್ತೀವಿ. ಮತ್ತು ಪ್ರತ್ಯೇಕವಾಗಿ ನಿಮ್ಮನ್ನು ದಿವಸದಲ್ಲಿ ಅನೇಕ ಬಾರಿ ನಾವು ಕೂಡ ಸಂಪರ್ಕವನ್ನು ಮಾಡ್ತಾ ಇರ್ತೀವಿ. ನೀವು ನಿಮ್ಮ ಮನೆಯಲ್ಲೇ ಕೂತು ಆಚರಿಸುವಂತಹ ಒಂದು ರಾಯರ ಸೇವೆ ಆಗುತ್ತೆ ಇದು ಪ್ರತಿಯೊಬ್ಬ ವ್ಯಕ್ತಿಯನ್ನು ಗಮನಿಸಿ ಅವರವರಿಗೆ ತಕ್ಕಂತೆ ನಾವು ಒಂದು ರಾಯರ ಸೇವೆನ ಈ ವರ್ಷ ಮಾತ್ರ ಮಾಡಬೇಕು ಅಂತ ಒಂದು ಸಂಕಲ್ಪವನ್ನು ಮಾಡಿದ್ದೀವಿ. ನೀವು ಈ ಒಂದು ರಾಯರ ಸೇವೆಯ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದಕ್ಕೋಸ್ಕರ ನಮ್ಮನ್ನು ವಾಟ್ಸಾಪ್ ಮೂಲಕ ಒಮ್ಮೆ ಸಂಪರ್ಕ ಮಾಡಿ ಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳಿ. ಯಸ್ಸರ್ವಗುಣಸಂಪೂರ್ಣಃ ಸರ್ವದೋಷವಿವರ್ಜಿತಃ ಪ್ರೀಯತಾಂ ಪ್ರೀತೇ ಬಾಲಂ ವಿಷ್ಣುರ್ಮೇ ಪರಮಸುಹೃತ್. ಶ್ರೀಕೃಷ್ಣಾರ್ಪಣಮಸ್ತು.